ವಿಡಿಯೋ ನೋಡಿದ್ರಲ್ಲ, ನಾನು ಅಂಕುಲ್ ಕಾರ ಹೋಗ್ತಿದ್ದೆ. ಬಸ್ಸಿನ ಟೈಮಿಂಗ್ 4 ಗಂಟೆ ಇತ್ತು. ನನ್ ಜೊತೆ ನನ್ನ ತಮ್ಮ ಕೂಡ ಇದ್ದ. ಅವನಿಗೆ ವಿಂಡೋ ಸೀಟ್ ಬೇಕಂತ ಹೇಳ್ದ. ಅದಕ್ಕೆ ವಿಂಡೋ ಸೀಟ್ ಬಿಟ್ಕೊಟ್ಟೆ. 3 ಸೀಟ್ ಇತ್ತು. ಫಸ್ಟ್ ವಿಂಡೋ ಸೀಟ್ ಅಲ್ಲಿ ತಮ್ಮ ಕುತ್ಕೊಂಡಿದ್ದ, ಮಿಡಲ್ ನಾ ಕೂತಿದ್ದೆ. ಈ ಕಡೆ ಸೀಟ್ ಖಾಲಿ ಇತ್ತು. ಒಂದ್ ಹುಡುಗ ಬಂದ್ ಸೈಡ್ ಕುತ್ಕೊಂಡ. ಅವ್ನ್ ಅರೌಂಡ್ 28 ಇಯರ್ ಒಳಗಿರ್ಬೋದು. ಸೊ ನಾನ್ ಯಾವ ಹುಡುಗರಿಗೂ ಪಕ್ಕ ಕುಳಿಸ್ಕೊಳ್ಳೋದಿಲ್ಲ. ಅವ್ನ್ ಬಂದ್ ಕುತ್ಕೊಂಡ. ಮತ್ ನಾ ಹೇಳಿಕ್ ಹೋಗುದಿಲ್ಲ ಎದ್ದೋಗಂತ, ಯಾಕಂತ ಹೇಳಿ ಗೌರ್ಮೆಂಟ್ ಬಸ್ ಅದು. ಸುಮ್ನಾದ. ನಂಗ್ ನೋಡ್ ಶಾಕ್. ಆ ಟೈಮಲ್ಲಿ ನನ್ ಕೈ ಫುಲ್ ನಡ್ಗೋಗಿದೆ. ಏನು ಮಾಡ್ಲಿ ನಂಗೆ. ಆ ಟೈಮಲ್ಲಿ ನಾನು ಒಬ್ಬಳೆ ಇದೀನಿ, ಎಂತ ಮಾಡ್ಲಿ. ಫಸ್ಟ್ ಧೈರ್ಯ ತಗೊಂಡೆ, ಬೈದೆ. ಇದೇ ಮಾಡ್ಲಿಕ್ಕೆ ಬರ್ತಿ ಹಾಗೆ ಅಂತ ಬೈದೆ. ಅಷ್ಟು ಬೈದ್ರು ಕೂಡ ಅಲ್ಲಿ ಎದ್ದು ಹೋಗ್ಲಿಲ್ಲ. ಕಡೆ ನಾನೇನು ಬೈದಿ ಎತ್ ಕಳ್ಸ ಕೊಟ್ಟು ಹೋಗಂತ. ಆದ್ರೂ ಕೂಡ ನನ್ ಮನ್ಸಲ್ಲಿ ಒಂಥರ ಫೀಲಿಂಗ್ ಇತ್ತು. ಯಾಕೆ ಸುಮ್ನೆ ಬಿಡ್ಬಾರಿತ್ತು, ನಾಕ್ ಹೊಡಿಬೇಕು ಅನ್ಕೊಂಡೆ. ಕೊನೆಗೂ ಬಸ್ ಹೋಗಿ ಕಾರಲ್ಲಿ ಸ್ಟಾಪ್ ಆಯ್ತು. ಅವಾಗ ಅವ್ನು ಇಳಿತಿದ್ದ, ಅಂದ್ರೆ ಮುಖ ಮುಚ್ಕೊ ಇಳಿತಿದ್ದಾನ. ಯಾಕಂತ ಹೇಳಿದ್ರೆ ವಿಡಿಯೋ ಮಾಡ್ತಿದ್ದೆ, ಅದ್ರ ಸಲುವಾಗಿ ಹೆದರ್ಕೊಂಡಿ. ಕಡೆಗೆ ಒಂದ್ ರಪ್ಪ ಅಂತ 2 ತಲೆ ಮೇಲೆ ಕೊಟ್ಟೆ. ಅಷ್ಟೊತ್ತಿಗೆ ಇಲ್ಲ ಮಾಡು ಅಂತ ಹೇಳ್ದ. ಈ ವಿಡಿಯೋ ಅವ್ನ್ ಫೋಟೋಲ್ ಹಾಕಿರ್ತಿ. ಈ ವಿಡಿಯೋ ಅವ್ನ್ ಮನೆಗ್ ರೀಚ್ ಆಗ್ಬೇಕು, ಗೊತ್ತಾಯ್ತು. ಅವ್ನ ಅಕ್ಕ ಇರ್ಲಿ, ಅವ್ನ ತಂಗಿ ಇರ್ಲಿ, ಅವ್ರ ಅಮ್ಮ ಇರ್ಲಿ, ಎಲ್ಲರಿಗೂ ರೀಚ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಕಚ್ಚಡ ಕೆಲಸ ಮಾಡೋದು ಎಲ್ಲರಿಗೂ ಗೊತ್ತಾಗ್ಬೇಕು. ತನ್ನ ಮಗ ತನ್ನ ಮಗ ಸತಿ ಸಾವಿತ್ರಿ ಫೋರ್ಸ್ ಕೊಡ್ತಾರಲ್ಲ, ಎಲ್ಲರೂ ಗೊತ್ತಾಗ್ಬೇಕು ಅವ್ನ ಮಗ ಎಂತ 3rd ಕ್ಲಾಸ್ ಅಂತ ಲೋಫರ್ ಅಂತ, ಗೊತ್ತಾಯ್ತು. ಮತ್ತೆ ಗರ್ಲ್ಸ್, ಯಾವುದೇ ಒಂದ್ ಬಾಯ್ ಮಿಸ್ಬಿಹೇವ್ ಮಾಡಿದ್ರೆ ಸುಮ್ನೆ ಇರ್ಬಿಡು, ತೆಗೆದು ರಪ್ಪಂದ ಕೊಡಿ. ಮತ್ತೆ ನೀವು ಸ್ಟ್ಯಾಂಡ್ ತಗೊಳ್ಳಿ. ಯಾರು ಇಲ್ಲ ಆದ್ರೂ ಕೂಗ್ರಿ ದೊಡ್ಡಕ್ಕೆ. ಇವನ್ ಮಕ್ಳು ಮಾಡಿದ ಕೆಲಸ ಎಲ್ಲರಿಗೂ ಗೊತ್ತಾಗ್ಬೇಕು. ಸುಮ್ಮನೆ ಇರ್ಬೇಡ್ರಿ. ಯಾಕಂತ ಹೇಳಿದ್ರೆ ಇವರಿಗೆ ತಮ್ಮ ಅಕ್ಕನ ಮೇಲೆ, ತಮ್ಮ ತಂಗಿ ಮೇಲೆ, ತಮ್ಮ ತಾಯಿ ಮೇಲೆ ಮಾಡಿದ್ರೆ ಇವ್ರದ್ದು ಕೆಳಗಿಂದ ಊರಿ. ಅದೇ ಇವ್ರು ಬೇರೆ ಹೆಣ್ಮಕ್ಳು ಮಾಡಿದ್ರೆ ಮಜಾ. ಬಾಕಿ ಮನೆ ಹೆಣ್ಮಕ್ಳು ಮಜಾ ಇವರಿಗೆ ಅಲ್ಲ. ಗೊತ್ತಾಗ್ಬೇಕು. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಅವ್ನ ಮುಸುಡಿ ಎಲ್ಲರಿಗೂ ಗೊತ್ತಾಗ್ಬೇಕು ಇಂತ ಕಚಡ ಲೋಫರ್ ಇದಾನಂತ ಇವನು.